ಹಾಯ್! ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನ್ ಯಾವ ಮೂವಿ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ತಮ್ನೇಲಲ್ಲೇ ಗೊತ್ತಾಗಿರುತ್ತೆ. ಈ ವಾರ ರಿಲೀಸ್ ಆಗಿರೋ ರಾಯಲ್ ಮೂವಿ ಬಗ್ಗೆ. ಅದು ಹೇಗಿತ್ತು ಅಂತ ಹೇಳಕ್ ಮುಂಚೆ ನಾನ್ ಯಾಕೆ ನೋಡ್ದೆ ಅಂತ ಹೇಳ್ಬಿಡ್ತೀನಿ. ಮೂವಿ ಟೀಮ್ ಅವರು ಮೂವಿನ ತುಂಬಾನೇ ಪ್ರಮೋಟ್ ಮಾಡಿದ್ದಾರೆ. ಎಲ್ಲಾ ಯೂಟ್ಯೂಬರ್ಸ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಲೈಲಾ ಸಾಂಗ್ಗೆ ರೀಲ್ಸ್ ಮಾಡಿ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇಷ್ಟು ಎಫರ್ಟ್ ಹಾಕಿದಾರಲ್ಲ, ನೋಡೇ ಬಿಡೋಣ ಅಂತ ಹೋಗಿದ್ದೆ. ಮತ್ತೆ ಏನೋ ಕಾಂಟ್ರವರ್ಸಿ ಬೇರೆ ಸ್ಟಾರ್ಟ್ ಆಗಿತ್ತಲ್ವಾ, ನೆಗೆಟಿವ್ ರಿವ್ಯೂಸ್ ಕೊಡ್ತಿದ್ದಾರೆ ಅಂತ. ಸೊ ಸಪೋರ್ಟ್ ಮಾಡೋಣ ಅಂತ ಹೋಗಿ ನೋಡ್ಕೊಂಬಂದೆ. ಮೂವಿ ಕತೆ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ನಿಮ್ಗಂತೂ ಡಿಸಪಾಯಿಂಟ್ ಆಗುತ್ತೆ. ಯಾಕಂದರೆ ಕಥೆಯಲ್ಲಿ ಏನೂ ಹೊಸದಿಲ್ಲ, ಅದೇ ರೂಟೀನ್ ಸ್ಟೋರಿ ಇರೋದು. ಈ ಥರ ಸ್ಟೋರೀಸ್ 10 ಇಯರ್ಸ್ ಬ್ಯಾಕ್ ವರ್ಕ್ ಆಗ್ತಾ ಇತ್ತು, ಬಟ್ ಇವಾಗ ಆಗುತ್ತೆ ಅಂತ ನಂಗಂತೂ ಅನ್ಸಲ್ಲ. ಫಸ್ಟ್ ಹಾಫ್ ಅಂತೂ ನಮ್ಮ ಪೇಷನ್ಸ್ನ ಚೆಕ್ ಮಾಡೋ ಥರ ಇದೆ. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದರೆ ಎಷ್ಟೋ ಬೆಟರ್ ಅನಿಸುತ್ತೆ. ಕಾಸ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಒಳ್ಳೊಳ್ಳೆ ಆರ್ಟಿಸ್ಟ್ನ ಚೂಸ್ ಮಾಡಿದ್ದಾರೆ. ಛಾಯಾ ಸಿಂಗ್ ಅವರಾಗಿರ್ಬೋದು, ಅಮ್ಮನ್ ಪಾಟ್ ಮಾಡಿದ್ದಾರೆ ಇವರು. ಅಚ್ಯುತ್ ಆಗಿರ್ಬೋದು, ರಂಗಾಯಣ್ ರಘು, ಪ್ರಮೋದ್ ಶೆಟ್ಟಿ, ಇವರಿಬ್ರು ಬಂದು ಹೋಗ್ತಾರೆ. ಸ್ವಲ್ಪನೇ ಸೀನ್ಸ್ ಇದ್ರೂ ಚೆನ್ನಾಗಿದೆ. ರಘು ಮುಖರ್ಜಿ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಆಗಿರ್ಬೋದು, ಈ ಥರ ಒಳ್ಳೊಳ್ಳೆ ಕಲಾವಿದರನ್ನ ಚೂಸ್ ಮಾಡಿದ್ದಾರೆ. ಎಲ್ರೂ ಅಪ್ಪಟ ಕನ್ನಡದವರೇನೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಮೂವಿ ಮಾತ್ರ ಔಟ್ಡೇಟೆಡ್ ಅನಿಸುತ್ತೆ. ಅಂದರೆ ಅದೇ ಹಳೆ ಸ್ಟೋರಿ, ಹೊಸದೇನೂ ಇಲ್ಲ. ಈ ಕತೆನ ಇಟ್ಕೊಂಡು ಮೂವಿ ಮಾಡಿದಾರಲ್ಲ ಅನ್ನೋದೇ ಆಶ್ಚರ್ಯ. ಕತೆ ಹೋಗ್ಲಿ, ಅಟ್ಲೀಸ್ಟ್ ಅದನ್ನು ಎಂಗೇಜಿಂಗ್ ಆಗಿ ತೆಗಿಬೋದಿತ್ತು. ಅಟ್ಲೀಸ್ಟ್ ಸ್ವಲ್ಪ ಸೆಕೆಂಡ್ ಹಾಫ್ ಎಂಗೇಜಿಂಗ್ ಆಗಿದೆ. ಓಲ್ಡ್ ಸ್ಟೋರಿ ಅನ್ಸಿದ್ರು ಕೂತ್ಕೊಂಡು ನೋಡ್ಬೋದು. ಫಸ್ಟ್ ಹಾಫ್ ಅಂತೂ ಕನೆಕ್ಟೇ ಆಗ್ತಿರ್ಲಿಲ್ಲ. ನಂಗಂತೂ ಕ್ರೆಂಜ್ ಅನ್ನಿಸ್ತಾ ಇತ್ತು. ಕೃಷ್ಣ ಅಂದರೆ ವಿರಾಟ್ ಅವ್ರದ್ದು ಯಾವ ಥರ ಕ್ಯಾರೆಕ್ಟರ್ ಅಂತ ತೋರ್ಸೋಕೆ ಫಸ್ಟ್ ಹಾಫ್ ಫುಲ್ಲು ವೇಸ್ಟ್ ಮಾಡಿಬಿಟ್ರು ಅನ್ನಿಸ್ತು. ಕಾಮಿಡಿ ವರ್ಕ್ ಆಗಲಿಲ್ಲ. ಎಲ್ಲೂ ವಾವ್ ಅನ್ನೋ ಥರ ಒಂದೇ ಒಂದು ಸೀನ್ ಅನ್ನಿಸ್ಲಿಲ್ಲ. ಬೇಗ ಡಿಸಪಾಯಿಂಟ್ಮೆಂಟ್ ದಿನಕರ ಅವರಿಂದ. ವಿಲ್ಲನ್ ಅಂತೂ ಇನ್ನೇನೋ ಮೂವಿ ಮುಗ್ದೋಗೋ ಟೈಮಲ್ಲಿ ಎಂಟ್ರಿ ಆಗುತ್ತೆ. ನಂಗನ್ಸಿದ್ದೇನೆಂದರೆ ಡೈರೆಕ್ಷನ್ ವೀಕ್ ಇರೋದ್ರಿಂದ ಎಲ್ಲರೂ ಆ್ಯಕ್ಟಿಂಗ್ ಆ್ಯಾವ್ರೇಜ್ ಅನ್ನಿಸ್ತಾ ಇತ್ತು. ವಿರಾಟ್ ಮತ್ತು ಸಂಜನಾ ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಇನ್ನೂ ಹೊಸಬ್ರು ಪಾಪ ಇಂಡಸ್ಟ್ರಿಗೆ. ಪೊಟೆನ್ಷಿಯಲ್ ಇದೆ, ಬಟ್ ಒಳ್ಳೆ ಟೀಮ್ ಸಿಗಬೇಕು. ಪ್ರೊಡ್ಯೂಸರ್ ಜಯಣ್ಣ ಅವರು ನ್ಯೂ ಕಮರ್ಸ್ ಮೇಲೆ ದುಡ್ಡು ಹಾಕ್ತಿದಾರಲ್ಲ, ಅವನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬ ಕಡೆ ಟ್ವಿಸ್ಟ್ ಇದ್ದಾವೆ, ಬಟ್ ಅವೆಲ್ಲ ಪ್ರಿಡಿಕ್ಟ್ ಮಾಡೋ ಥರನೇ ಇದ್ದಾವೆ. ಸಾಂಗ್ಸ್ ಕಂಪೇರಿಟಿವ್ಲಿ ಚೆನ್ನಾಗಿದ್ದಾವೆ, ನೋಡ್ಬೋದು. ವಿರಾಟ್ ಡ್ಯಾನ್ಸು ಮತ್ತು ಫೈಟ್ ಚೆನ್ನಾಗಿ ಮಾಡಿದ್ದಾರೆ. ಅಟ್ಲೀಸ್ಟ್ ಕಾಮಿಡಿ ಆದರೂ ಚೆನ್ನಾಗಿದ್ದಿದ್ರೆ ಮೂವಿ ಹಿಟ್ಟಾಗಿರೋದು ಅನಿಸುತ್ತೆ. ಕೃಷ್ಣ ಪ್ರಣಯ ಸಖಿತಾರ ಅದು ಆ ಮೂವಿ ಕೂಡ ಫಸ್ಟ್ ಹಾಫ್ ಒಂಚೂರು ಚೆನ್ನಾಗಿರಲಿಲ್ಲ. ಎದ್ದು ಹೋಗ್ಬಿಡೋಣ ಅನಿಸಿತ್ತು ನನಗಂತೂ. ಬಟ್ ಸೆಕೆಂಡ್ ಹಾಫ್ ಕಾಮಿಡಿಯಿಂದ ಮೂವಿ ಎದ್ದೇಳ್ತು. ಮತ್ತು ಸ್ಕ್ರೀನ್ ಪ್ಲೇ ಕೂಡ ರೂಟೀನ್ ಸ್ಕ್ರೀನ್ ಪ್ಲೇ ಇರಲಿಲ್ಲ. ಪ್ಲಸ್ ಸಾಂಗ್ಸ್ ಸಖತ್ತಾಗಿದ್ವು. ಅದರಿಂದ ಮೂವಿ ಹಿಟ್ಟಾಗ್ಬಿಡ್ತು. ಆ ಥರ ಅಟ್ಲೀಸ್ಟ್ ಕಾಮಿಡಿ ವರ್ಕ್ ಆಗಿಬಿಟ್ಟಿದ್ರೆ ಸಾಕಾಗಿರೋದು. ಕನ್ನಡಿಗರು ವೇಟ್ ಮಾಡ್ತಿದ್ದಾರೆ ಹೊಸ ಹೀರೋನ ಬೆಳ್ಸೋಕ್ಕೆ. ಬಟ್ ಈ ಥರ ಮೂವಿ ಬಂದರೆ ಆಡಿಯನ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನನಗೆ ಈ ಮೂವಿ ಕನೆಕ್ಟ್ ಆಗದೆ ಇಷ್ಟ ಆಗದೆ ಇರ್ಬೋದು. ನಿಮಗೆ ಇಷ್ಟ ಆದರೂ ಆಗ್ಬೋದು. ಹೋಗಿ ನೋಡ್ಕೊಂಬನ್ನಿ. ನಾನು ಹೇಳಿರೋದು ಸರಿನಾ ತಪ್ಪಾ ಅಂತ ಹೇಳಿ ಆಯಿತಾ. ತಪ್ಪಾಗಿದ್ದರೆ ತಿದ್ಕೋತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.